ಒಂದು ಮೇಕಪ್ ಲುಕ್ಕಿಗೆ ನಾನು ಯಾವುದೇ ರೀತಿ ಫೌಂಡೇಶನ್ ಹಚ್ಚಿಲ್ಲ. ಅದ್ರ ಬದಲಿಗೆ ಏನೇನೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಕು ಅನ್ನೋ ತನಕ ನೋಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲನೇದಾಗಿ ನಾನು ಎಲ್ಲ ಪ್ರಾಡಕ್ಟ್ನ ಇಲ್ಲಿ ಸೈಡಿಗೆ ಅಟ್ಯಾಚ್ ಮಾಡಿರ್ತೀನಿ. ಸೊ ಇಂಟ್ರೆಸ್ಟ್ ಇದ್ದವರು ಪ್ಲೀಸ್ ಹೋಗಿ ಬೈ ಮಾಡಿ. ಯಾವುದೇ ಪ್ರಾಡಕ್ಟ್ ಆಗಲಿ ಪರ್ಪಲ್ ಅಥವಾ ನೈಕಾದಲ್ಲಿ ಬ್ಯೂಟಿ ಪ್ರಾಡಕ್ಟ್ಸ್ನ ಬೈ ಮಾಡಿ. ಅದರಲ್ಲಿ ಬೈ ಮಾಡೋದ್ರಿಂದ ಒರಿಜಿನಲ್ ಪ್ರಾಡಕ್ಟ್ ಇರುತ್ತೆ, ನಿಮಗೆ ಯೂಜ್ ಅಮೌಂಟ್ ಆಫ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಆ್ಯಂಡ್ ಮೊದಲನೇದಾಗಿ ಮಾಯ್ಶ್ಚರೈಸರ್ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನು ಹೈಡ್ರೇಟ್ ಆಗಿರುತ್ತೆ, ಮೇಕಪ್ ಸಹ ತುಂಬ ಹೊತ್ತು ಕೂರುತ್ತೆ. ಸೊ ಮಾಯ್ಶ್ಚರೈಸರ್ ಕಂಪಲ್ಸರಿ. ನೀವು ಏನೇ ಹಚ್ಚಿ ಮುಖಕ್ಕೆ, ಕಿವಿಗೆ, ಕತ್ತಿಗೆ ಬೋತ್ ಎಲ್ಲ ಕಡೆನೂ ಅಪ್ಲೈ ಮಾಡಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಪ್ರೈಮರ್. ನನಗೆ ಸ್ವಲ್ಪ ಓಪನ್ ಪೋರ್ಸ್ ಇರೋದ್ರಿಂದ ನಾನು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಲ್ಯಾಕ್ಮಿ ಅಬ್ಸಲ್ಯೂಟ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಯೂಸ್ ಮಾಡೋದ್ರಿಂದ ನಮ್ಮ ಪೋರ್ಸ್ ಕೂಡ ಮಿನಿಮೈಸ್ ಆಗುತ್ತೆ, ಮೇಕಪ್ ಸಹ ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಆ್ಯಂಡ್ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಕನ್ಸಿಲರ್. ನಾನು ಸ್ವಿಸ್ ಬ್ಯೂಟಿಯವ್ರದ್ದು ವಾರ್ಮ್ ಸ್ಯಾಂಡ್ ಕನ್ಸಿಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಫೌಂಡೇಶನ್ ಹಚ್ಚಿಲ್ಲ, ಬದಲಿಗೆ ಕನ್ಸಿಲರ್ನ ಹಚ್ಚಿದ್ದೀನಿ. ಎಲ್ಲೆಲ್ಲಿ ನನಗೆ ಡಾರ್ಕ್ ಸರ್ಕಲ್ ಇದೆ, ಪಿಗ್ಮೆಂಟೇಷನ್ ಇದೆ, ಹಾಗೆ ಬ್ಲೆಮಿಷಸ್ ಇದೆ, ಅಲ್ಲೆಲ್ಲ ಹಚ್ಚಿ ಇದನ್ನು ಕವರ್ ಮಾಡಿಕೊಡ್ತಾ ಇದ್ದೀನಿ. ಈ ಸ್ವಿಸ್ ಬ್ಯೂಟಿ ಕನ್ಸಿಲರ್ ತುಂಬಾ ಎಫೆಕ್ಟಿವ್ ಅಂತ ಹೇಳ್ಬೋದು. ತುಂಬ ಕಡಿಮೆ ರೇಟಲ್ಲಿ ತುಂಬ ಎಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಇದು ಬಿಟ್ಟರೆ ನಿಮಗೆ ಲ್ಯಾಕ್ಮಿ 9to5 ತುಂಬ ಚೆನ್ನಾಗಿದೆ ಕನ್ಸಿಲರು. ನಾನಿಲ್ಲಿ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಸೊ ಕ್ಲೀನಾಗಿ ಡ್ಯಾಪ್ ಮಾಡ್ತಾ ಇದ್ದೀನಿ. ನೀವು ತುಂಬ ಜಾಸ್ತಿ ಮೇಕಪ್ ಮಾಡ್ತೀವಿ ಅನ್ನೋದು 3 ತಿಂಗಳಿಗೆ ಒಂದು ಸಲ ನಿಮ್ಮ ಬ್ಯೂಟಿ ಬ್ಲೆಂಡರ್ನ ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ತುಂಬ ರೇರಾಗಿ ಮೇಕಪ್ ಮಾಡ್ತೀವಿ ಅನ್ನೋದು 6 ಮಂತ್ಸಿಗೆ ಒಂದು ಸಲ ನಿಮ್ಮ ಬ್ಯೂಟಿ ಬ್ಲೆಂಡರ್ನ ಚೇಂಜ್ ಮಾಡಲೇಬೇಕು. ಇಲ್ಲಾಂದರೆ ನಿಮ್ಮ ಸ್ಕಿನ್ನಲ್ಲಿ ಅಲರ್ಜಿ, ಇರಿಟೇಷನ್ಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಕ್ಲೀನಾಗಿ ಬ್ಯೂಟಿ ಬ್ಲೆಂಡರ್ ತೊಗೊಂಡು ಬ್ಲೆಂಡ್ ಮಾಡಿ. ಇಲ್ಲ ನನಗೆ ಬ್ಯೂಟಿ ಬ್ಲೆಂಡರ್ ಅಷ್ಟು ಕಂಫರ್ಟಬಲ್ ಆಗೋಲ್ಲ ಅಂದರೆ ಕೈಯಲ್ಲಿ ಕೂಡ ನೀವು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೋಬೋದು. ಆ್ಯಂಡ್ ಫೋರ್ತ್ ಸ್ಟೆಪ್ಸ್ ಬಂದುಬಿಟ್ಟು ಕಾಂಪ್ಯಾಕ್ಟ್ ಹಚ್ಚೋದ್ರಿಂದ ನಮಗೆ ಒಂದು ಗುಡ್ ಕವರೇಜ್ ಸಿಗುತ್ತೆ, ಹಾಗೆ ಮ್ಯಾಟ್ ಫಿನಿಶಿಂಗ್ ಸಿಗುತ್ತೆ ಅಂತ ಹೇಳ್ಬೋದು. ನೀವು ಬೇಕಾದರೆ ಬನಾನಾ ಲೂಸ್ ಪೌಡರ್ ಅಥವಾ ಟ್ಯಾನ್ಸಿಲೇಟೆಡ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಕಾಂಪ್ಯಾಕ್ಟ್ ಹಚ್ಚೋದ್ರಿಂದ ಮೇಕಪ್ ತುಂಬಾ ಚೆನ್ನಾಗಿ ಕೂರುತ್ತೆ ಅಂತ ಹೇಳ್ಬೋದು ಕಂಪ್ಯಾರಿಟಿವ್ಲಿ ಲೂಸ್ ಪೌಡರಿಗಿಂತ. ಸೊ ಕ್ಲೀನಾಗಿ ಕಿವಿ ಹತ್ರ, ಕತ್ತತ್ರ ಎಲ್ಲ ಕ್ಲೀನಾಗಿ ನಿಮ್ಮ ಕಾಂಪ್ಯಾಕ್ಟ್ ಎಲ್ಲ ಹಚ್ಕೊಳ್ಳಿ. ಇಲ್ಲ ಅಂದರೆ ಅನ್ಇವನ್ ಸ್ಕಿನ್ ಥರ ಕಾಣಿಸ್ಬಿಡುತ್ತೆ. ಆಗಿ ಐಬ್ರೋಸ್ ತುಂಬಾ ಚೆನ್ನಾಗಿದೆ. ನಾನು ಜಸ್ಟ್ ಇಲ್ಲೇ ಶಾರ್ಪ್ ಮಾಡ್ಕೊಂಡು ಜಸ್ಟ್ ಫಿಲ್ ಮಾಡ್ಕೋತಾ ಇದ್ದೀನಿ ಎಂಡಿಂಗಲ್ಲಿ. ಸೊ ಆದಷ್ಟು ಬ್ರೌನ್ ಶೇಡ್ನ ಯೂಸ್ ಮಾಡಿ, ಡಾರ್ಕ್ ಬ್ಲ್ಯಾಕ್ ಆ ಥರ ಎಲ್ಲ ಯೂಸ್ ಮಾಡಬೇಡಿ. ಆ ಥರ ಯೂಸ್ ಮಾಡೋದ್ರಿಂದ ನೀವು ಐಬ್ರೋ ಆರ್ಟಿಫಿಷಿಯಲ್ ಥರ ಎದ್ದು ಕಾಣಿಸುತ್ತೆ. ಸೊ ಡಿಫರೆನ್ಸ್ ನೀವೇ ನೋಡ್ಬೋದು, ಆ ಕಡೆ ಐಬ್ರೋಸಿಗೂ ಈ ಕಡೆ ಐಬ್ರೋಸಿಗೂ. ಜಸ್ಟ್ ಫಿಲ್ ಮಾಡ್ಕೋತಾ ಇದ್ದೀನಿ. ಸೊ ಐಬ್ರೋ ಪೆನ್ಸಿಲ್ ನಾನು ಯೂಸ್ ಮಾಡದೇ ಇದ್ದರೆ ಅದೊಂಥರ ಇನ್ಕಂಪ್ಲೀಟ್ ಲುಕ್ ಅಂತ ಅನಿಸ್ಬಿಡುತ್ತೆ. ಸೊ ನೋಡ್ಬೋದು ಯಾವ ರೀತಿ ಎನ್ಹಾನ್ಸ್ ಆಗಿ ಕಾಣಿಸ್ತಾ ಇದೆ ಅಂತ. ಓವರಾಲ್ ನಾನಿಲ್ಲಿ ಫೇಸಸ್ ಕೆನಡಾ ಅವ್ರದ್ದು ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿದು ತುಂಬ ಸಿಂಪಲ್ ಆ್ಯಂಡ್ ಸೆಟಲ್ಡ್ ಲುಕ್ ಆಗಿರೋದ್ರಿಂದ ಯಾವುದೇ ರೀತಿ ಐ ಶ್ಯಾಡೋ ಆಗಲಿ, ಐಲೈನರ್ ಆಗಲಿ ಅಪ್ಲೈ ಮಾಡ್ತಿಲ್ಲ. ಜಸ್ಟ್ ಎಂಡ್ ಆಫ್ ದಿ ಕಾರ್ನರ್ ಆಫ್ ದ ಐಸಿಗೆ ಅಷ್ಟೇ ನಾನಿಲ್ಲಿ ಕಾಜಲ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಬೋತ್ ದ ಸೈಡ್ ಇದೇ ರೀತಿ ಅಪ್ಲೈ ಮಾಡಿಕೊಡ್ತೀನಿ. ಇದು ಒಂದು ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಬ್ಲ್ಯಾಕ್ ಕಲರ್ ಕಾಜಲ್ ಇಲ್ಲ ಅಂದರೆ ವೈಟ್ ಕಲರ್ ಕೂಡ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಓವರಾಲ್ ಲುಕ್ ಕಂಪ್ಲೀಟ್ ಆದಮೇಲೆ ತುಂಬ ಸಿಂಪಲ್ ಆ್ಯಂಡ್ ಸೆಟಲ್ಡಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಮಸ್ಕರಾ. ನಾನು ಮಸ್ಕರಾಗೆ ಬಂದು ಇಲ್ಲಿ ಬ್ಲೂ ಹೆವೆನ್ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಮಸ್ಕರಾ ಯೂಸ್ ಮಾಡೋದ್ರಿಂದ ನಮ್ಮ ಐಲ್ಯಾಶಸ್ಸು ಡಾರ್ಕಾಗಿ ಕಾಣಿಸುತ್ತೆ, ಹಾಗೆ ತಿಕ್ಕಾಗಿ ಆ್ಯಂಡ್ ಮೋರ್ ಡಿಫೈನ್ಡ್ ಆಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಇದು ಒಂಥರ ತುಂಬ ಬೋಲ್ಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಸ್ವಿಸ್ ಬ್ಯೂಟಿಯಲ್ದು ಬ್ಲಷ್ ಆ್ಯಂಡ್ ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಓವರಾಲ್ ನಮಗೆ 6 ಬ್ಲಷಸ್ ಬರುತ್ತೆ, ಹಾಗೆ 2 ಹೈಲೈಟರ್ಸ್ ಬರುತ್ತೆ ಒಂದೇ ಪ್ಯಾಲೆಟಲ್ಲಿ. ಸೊ ಹೈಲೈಟರ್ನ ಹಚ್ಚೋದ್ರಿಂದ ನಮಗೆ ಒಂದು ರೇಡಿಯಂಟ್ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು. ಎಲ್ಲೆಲ್ಲಿ ನಮಗೆ ಚೀಕ್ ಬೋನ್ಸ್ ಇರುತ್ತಲ್ಲ ಅಲ್ಲೆಲ್ಲ ಹಚ್ಚಿ. ಸೊ ಯೂಶ್ವಲಿ ಸೆಲೆಬ್ರಿಟೀಸು ತುಂಬಾ ಮಿನಿಮಲ್ ಮೇಕಪ್ ಮಾಡ್ಕೊಡ್ತಾರೆ, ಆದರೆ ಬ್ಲಷ್ ಹೈಲೈಟರ್ ಮಿಸ್ಸೇ ಮಾಡೋದಿಲ್ಲ. ಅದಕ್ಕೆ ಅವ್ರ ಮುಖ ಅಷ್ಟು ತುಂಬ ಚೆನ್ನಾಗಿ ಗ್ಲೋ ಕಾಣಿಸ್ತಾ ಇರುತ್ತೆ ಯಾವಾಗಲೂ. ನಾನು ಅಷ್ಟೇ ಹೈಲೈಟರು ಬ್ಲಷ್ನ ಸ್ಕಿಪ್ ಮಾಡಿಬಿಡ್ತಿದ್ದೆ. ಇವಾಗ ತುಂಬ ಸಣ್ಣ ಫಂಕ್ಷನಿಗೆ ಹೋಗೋದಿದ್ರು ಬ್ಲಷ್ಷು ಹೈಲೈಟರ್ ಯೂಸ್ ಮಾಡ್ತೀನಿ. ಬ್ಲಷ್ಷು ಹೈಲೈಟರ್ ಯೂಸ್ ಮಾಡೋದ್ರಿಂದ ಒಂದು ಫೇಸಿಗೆ ಒಂದು ಎಕ್ಸ್ಟ್ರಾನೇ ಗ್ಲೋ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನನ್ನ ಎಲ್ಲೆಲ್ಲಿ ಹೈಲೈಟ್ ಪಾಯಿಂಟ್ಸ್ ಇದೆ ಅಲ್ಲೆಲ್ಲ ಹೈಲೈಟರ್ ತೊಗೊಂಡು ಹೈಲೈಟ್ ಮಾಡಿಕೊಡ್ತಾ ಇದ್ದೀನಿ. ಸೊ ಬ್ಲಷ್ ನಾನಿಲ್ಲಿ ನನ್ನ ಡ್ರೆಸ್ಸಿಗೆ ಪಿಂಕ್ ಮ್ಯಾಚ್ ಆಗೋದ್ರಿಂದ ಸೊ ಪಿಂಕ್ ಕಲರ್ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಪ್ಯಾಲೆಟಲ್ಲಿ 6 ಬ್ರಷಸ್ ಸಿಗುತ್ತೆ, ತುಂಬಾ ಅಫೋರ್ಡಬಲ್ ಆಗಿ. ಸೊ ಇದನ್ನು ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ನೋಡ್ಬೋದು ಯಾವ ರೀತಿ ಗ್ಲೋ ಕಾಣಿಸ್ತಾ ಇದೆ ಬ್ಲಷ್ ಆ್ಯಂಡ್ ಹೈಲೈಟರ್ ಯೂಸ್ ಮಾಡಿರೋದಕ್ಕೆ. ಆ್ಯಂಡ್ ಲಾಸ್ಟ್ ನಾಟ್ ಬಟ್ ದ ಲೀಸ್ಟ್ ಲಿಪ್ಸ್ಟಿಕ್. ನಾನಿಲ್ಲಿ ಸಿಂಪಲ್ ಫಂಕ್ಷನ್ ಆಗಿರೋದ್ರಿಂದ ಜುಡಿಯೋ ಅವ್ರದ್ದು ಲಿಪ್ಸ್ಟಿಕ್ ಹಚ್ತಾ ಇದ್ದೀನಿ.
ಸೊ ಲಿಪ್ಸ್ಟಿಕ್ ನೀವು ತುಂಬ ಲಾಂಗ್ ಅವರ್ಸ್ ಮೇಂಟೈನ್ ಮಾಡ್ತೀನಿ ಅನ್ನೋದಾದರೆ ಮ್ಯಾಟು ಲಿಕ್ವಿಡ್ ಆ ಥರದ್ದೆಲ್ಲ ಯೂಸ್ ಮಾಡಿ ಹೊಡಿತಿದೆ ಅಂತ ಅಂದ್ಕೊಂಡ್ರೆ ಬಿಂದಿ ಇಲ್ಲ ಅಂದರೆ ನಮ್ಮ ಲುಕ್ ಅದು ಹೇಗೆ ಕಂಪ್ಲೀಟ್ ಆಗುತ್ತೆ. ಸೊ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋಂಗೆ ಬಿಂದಿ ಇಟ್ಕೊಂಡು ಆಯಿತು. ಇನ್ನು ಇಯರಿಂಗ್ಸ್ ಯಾಕೋ ಅಷ್ಟು ಸೆಟ್ ಆಗ್ತಾ ಇರಲಿಲ್ಲ. ಸೊ ಇಯರಿಂಗ್ಸು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಯಾವುದೇ ಡ್ರೆಸ್ನ ನಾವು ವೇರ್ ಮಾಡೋದು ಅಷ್ಟೇ ಅಲ್ಲ, ಅದಕ್ಕೆ ಒಂದು ಸಿಂಪಲ್ ಮೇಕಪ್ ಜೊತೆಗೆ ಒಂದು ಯಾವುದಾದ್ರೂ ಸ್ಟೈಲ್ ಮಾಡಿದಾಗ ಆವಾಗ ಡ್ರೆಸ್ಸಿಗೂ ನಮ್ಮ ಓವರ್ ಆಲ್ ಲುಕ್ಕೇ ಚೇಂಜ್ ಆಗುತ್ತೆ. ಬರೀ ವೇರಿಂಗ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಅಂತ ಅನಿಸುತ್ತೆ. ಸೊ ಇಯರಿಂಗ್ಸ್ನ ಇಲ್ಲಿ ಪೇರ್ ಮಾಡ್ತಾ ಇದ್ದೀನಿ ವೈಟ್ ಕಲರ್. ಸೊ ಈ ಒಂದು ಲುಕ್ಕಿಗೆ ಸಿಂಪಲ್ ಹಾಗೆ ಸೆಟಲ್ಡ್ ಆಗಿ ಕಾಣಿಸುತ್ತೆ ಅಂತ ಇದ್ರಲ್ಲ. ಮಿನಿಮಲ್ ಪ್ರಾಡಕ್ಟ್ನ ಇಟ್ಕೊಂಡು ಯಾವ ರೀತಿ ಸಿಂಪಲ್ ಆ್ಯಂಡ್ ವೆರಿ ಸೆಟಲ್ಡ್ ಆಗಿ ಮೇಕಪ್ ಮಾಡಿಕೊಂಡೆ ಅಂತ. ಐ ಹೋಪ್ ನಿಮ್ಗೆ ಇವತ್ತಿನ ಮೇಕಪ್ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.